ನಮಸ್ಕಾರ. ಒಂದು ದೇಶದ ಮ್ಯಾಪ್ ಅಂದ್ರೆ ಅದು ಬರೀ ಗಡಿಗಳ ಗೆರೆ ಅಷ್ಟೇ ಅಲ್ಲ, ಅಲ್ವಾ? ಅದು ಆ ದೇಶದ ಅಸ್ತಿತ್ವವನ್ನೇ ಹೇಳುತ್ತೆ. ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 1ರಿಂದ 4 ನಮ್ಮ ದೇಶದ ಈ ರಾಜಕೀಯ ನಕ್ಷೆಗೆ ಒಂದು ರೀತಿಯ ಬ್ಲೂಪ್ರಿಂಟ್ ಇದ್ದ ಹಾಗೆ. ಹಾಗಿದ್ರೆ ಈ ನಕ್ಷೆಯನ್ನ ಬದಲಾಯಿಸೋಕ್ ಸಾಧ್ಯ ಇದೆಯಾ? ಬನ್ನಿ, ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ನೋಡಿ, ಸಂವಿಧಾನದ ಮೊದಲನೇ ಆರ್ಟಿಕಲಲ್ಲಿ ಬರುವ ಈ ಮೊದಲನೇ ವಾಕ್ಯ ನೋಡೋಕೆ ತುಂಬಾನೇ ಸಿಂಪಲ್ ಅನ್ಸುತ್ತೆ. ಆದ್ರೆ ಇದೇ ವಾಕ್ಯ ನಮ್ಮ ಭಾರತದ ಅಡಿಪಾಯವನ್ನೇ ನಿರ್ಧರಿಸುತ್ತೆ. ಇದು ಬರೀ ದೇಶದ ಎರಡು ಹೆಸರನ್ನ ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ರಾಷ್ಟ್ರದ ಮೂಲ ಸ್ವರೂಪ ಹೇಗಿದೆ ಅನ್ನೋದನ್ನೇ ಡಿಫೈನ್ ಮಾಡುತ್ತೆ. ಸೊ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಈ 5 ಮುಖ್ಯ ವಿಷಯಗಳನ್ನ ನೋಡೋಣ. ಮೊದಲನೇದು, ಭಾರತವನ್ನ ರಾಜ್ಯಗಳ ಒಕ್ಕೂಟ ಅಂತ ಯಾಕೆ ಕರೀತಾರೆ? ಎರಡನೇದು, ಭಾರತದ ಭೂಪ್ರದೇಶ ಅಂದ್ರೆ ಅದರಲ್ಲಿ ಏನೆಲ್ಲ ಬರುತ್ತೆ? ಮೂರನೇದು, ದೇಶದ ಒಳಗಿನ ಮ್ಯಾಪ್ ಬದಲಾಯಿಸೋ ಪವರ್ ಯಾರಿಗಿದೆ? ನಾಲ್ಕನೇದು, ಹಾಗೆ ಬದಲಾಯಿಸೋ ಪ್ರೊಸೀಜರ್ ಏನು? ಮತ್ತು ಕೊನೆಗೆ, ಈ ಪ್ರಕ್ರಿಯೆ ಸಂವಿಧಾನದ ತಿದ್ದುಪಡಿಗಿಂತ ಹೇಗೆ ಬೇರೆ? ಬನ್ನಿ ಒಂದೊಂದಾಗಿ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ಸೆಕ್ಷನ್ ಭಾರತ ರಾಜ್ಯಗಳ ಒಕ್ಕೂಟ. ಏನಿದು ರಾಜ್ಯಗಳ ಒಕ್ಕೂಟ ಅನ್ನೋ ಪದ? ಇದರ ಹಿಂದಿರೋ ಅರ್ಥವನ್ನ ಈಗ ನೋಡೋಣ. ನಮ್ಮ ಸಂವಿಧಾನವನ್ನ ಬರೆದವರು ಇದೇ ಪದವನ್ನ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದನ್ನ ತುಂಬಾ ಯೋಚನೆ ಮಾಡಿ ಬಳಸಿದ್ದಾರೆ. ಇದರ ಅರ್ಥ ಏನಂದ್ರೆ, ಭಾರತ ಅನ್ನೋದು ಒಂದು, ಅದನ್ನ ಒಡೆಯಕ್ಕೆ ಆಗಲ್ಲ. ಅಂದ್ರೆ ಯಾವುದೇ ರಾಜ್ಯ ತನಗಿಷ್ಟ ಬಂದ ಹಾಗೆ ಈ ಯೂನಿಯನ್ನಿಂದ ಹೊರಗೆ ಹೋಗಕ್ಕೆ ಆಗಲ್ಲ. ಇದು ರಾಜ್ಯಗಳ ನಡುವೆ ಆದ ಒಂದು ಅಗ್ರಿಮೆಂಟ್ ಅಲ್ಲ. ಇದನ್ನ ಒಡೆಯಕ್ಕೆ ಆಗದು ಒಂದು ಯೂನಿಯನ್ ಅಂತಾರೆ, ಆದ್ರೆ ಇದರೊಳಗಿರುವ ರಾಜ್ಯಗಳನ್ನ ಒಡಿಬೋದು ಅಂತಾನೂ ಹೇಳ್ತಾರೆ. ಓಕೆ, ಈಗ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಭೂಪ್ರದೇಶದ ಕಾಂಪೊನೆಂಟ್ಸ್ ಅಂದ್ರೆ ಸಂವಿಧಾನದಲ್ಲಿ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳ್ದಾಗ ಅದರ ನಿಜವಾದ ಅರ್ಥ ಏನು? ಭಾರತದ ಟೆರಿಟರಿ ಅಂದ್ರೆ ಇದರಲ್ಲಿ ಮೇನಾಗಿ 3 ಭಾಗಗಳು ಬರುತ್ತೆ. ಮೊದಲನೇದು ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯಗಳ ಭೂಪ್ರದೇಶಗಳು. ಎರಡನೇದು ಫಸ್ಟ್ ಶೆಡ್ಯೂಲ್ನಲ್ಲಿ ಲಿಸ್ಟ್ ಮಾಡಿರೋ ಯೂನಿಯನ್ ಟೆರಿಟರಿಗಳು. ಮತ್ತು ಮೂರನೇದು, ಒಂದು ವೇಳೆ ಫ್ಯೂಚರ್ನಲ್ಲಿ ಭಾರತ ಬೇರೆ ಯಾವುದೇ ಹೊಸ ಜಾಗವನ್ನ ತನ್ನದಾಗಿಸ್ಕೊಂಡ್ರೆ ಅದು ಕೂಡ ಇದರಲ್ಲೇ ಸೇರ್ಕೊಳ್ಳುತ್ತೆ. ಸರಿ, ಈಗ ಬರೋಣ ಈ ಇಡೀ ಚರ್ಚೆಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ, ಪಾರ್ಲಿಮೆಂಟ್ನ ರೀಮಾಡೆಲಿಂಗ್ ಪವರ್. ಅಂದ್ರೆ ದೇಶದ ಒಳಗಿನ ಮ್ಯಾಪನ್ನೇ ಬದಲಾಯಿಸುವ ಈ ಸ್ಪೆಷಲ್ ಪವರ್ ಬಗ್ಗೆ ಈಗ ಮಾತಾಡೋಣ. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ರಾಜ್ಯಗಳು ಮತ್ತೆ ಅವುಗಳ ಬೌಂಡ್ರಿಗಳು ಪರ್ಮನೆಂಟಾ? ಬದಲಾಯಿಸಕ್ ಆಗಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಸಂವಿಧಾನದ ಆರ್ಟಿಕಲ್ 3ಯಲ್ಲಿ. ಆರ್ಟಿಕಲ್ 3 ನಮ್ಮ ಪಾರ್ಲಿಮೆಂಟ್ ಕೈಗೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ಪವರ್ಫುಲ್ ಟೂಲ್ ಕಿಟ್ ಅನ್ನೇ ಕೊಡುತ್ತೆ. ಈ ಪವರ್ ಬಳಸಿ ಪಾರ್ಲಿಮೆಂಟ್ ಒಂದು ಹೊಸ ರಾಜ್ಯವನ್ನೇ ಕ್ರಿಯೇಟ್ ಮಾಡಬಹುದು, ಒಂದು ರಾಜ್ಯದ ಏರಿಯಾವನ್ನ ಜಾಸ್ತಿ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು, ರಾಜ್ಯದ ಬೌಂಡ್ರಿಗಳನ್ನೇ ಮತ್ತೆ ಡ್ರಾ ಮಾಡಬಹುದು, ಮತ್ತು ಕೊನೆಗೆ ಒಂದು ರಾಜ್ಯದ ಹೆಸರನ್ನೇ ಬದಲಾಯಿಸ್ಬಿಡ್ಬೋದು. ಸೊ ಇದರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಸಂವಿಧಾನ ಯಾವುದೇ ರಾಜ್ಯದ ಟೆರಿಟೋರಿಯಲ್ ಇಂಟೆಗ್ರಿಟಿಗೆ ಅಂದ್ರೆ ಅದರ ಗಡಿಗಳಿಗೆ ಗ್ಯಾರಂಟಿ ಕೊಡಲ್ಲ. ಅದಕ್ಕೆ ಭಾರತವನ್ನ ಒಡೆಯಲಾಗದ ಯೂನಿಯನ್ನಲ್ಲಿರುವ ಒಡೆಯಬಹುದಾದ ರಾಜ್ಯಗಳು ಅಂತ ಕರೆಯೋದು. ಯಾಕಂದ್ರೆ ಸೆಂಟ್ರಲ್ ಪಾರ್ಲಿಮೆಂಟ್ಗೆ ರಾಜ್ಯಗಳ ಮ್ಯಾಪನ್ನೇ ರೀಡ್ರಾ ಮಾಡುವ ಪವರ್ ಇದೆ. ಓಕೆ, ಪಾರ್ಲಿಮೆಂಟ್ಗೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಾಯ್ತು. ಆದ್ರೆ ಈ ಪವರನ್ನ ಬಳಸೋದು ಹೇಗೆ? ಪ್ರೊಸೀಜರ್ ಏನು? ಒಂದು ರಾಜ್ಯವನ್ನ ಬದಲಾಯಿಸೋಕೆ ಪಾರ್ಲಿಮೆಂಟ್ ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು? ಅದನ್ನ ನಮ್ಮ 4ನೇ ಸೆಕ್ಷನ್ನಲ್ಲಿ ನೋಡೋಣ. ನೋಡಿ, ಇದಕ್ಕೊಂದು ಪ್ರೊಸೀಜರ್ ಇದೆ. ಮೊದಲು ಈ ಥರದ ಯಾವುದೇ ಬಿಲ್ ಅನ್ನ ಪಾರ್ಲಿಮೆಂಟ್ನಲ್ಲಿ ಇಡೋಕು ಮುಂಚೆ ರಾಷ್ಟ್ರಪತಿಗಳ ಪರ್ಮಿಷನ್ ಬೇಕೇ ಬೇಕು. ಆಮೇಲೆ ರಾಷ್ಟ್ರಪತಿಗಳು ಆ ಬಿಲ್ ಅನ್ನ ಯಾವ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೋ ಆ ರಾಜ್ಯದ ವಿಧಾನಸಭೆಗೆ ಕಳಿಸಿ ಒಂದು ನಿರ್ದಿಷ್ಟ ಟೈಮ್ ಕೊಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನಂದ್ರೆ, ಪಾರ್ಲಿಮೆಂಟ್ ಆ ರಾಜ್ಯ ಕೊಟ್ಟಿರೋ ಅಭಿಪ್ರಾಯಕ್ಕೆ ಕಟ್ಟು ಬೀಳ್ಬೇಕಂತ ಏನೂ ಇಲ್ಲ. ಆ ರಾಜ್ಯ ಆ ಬಿಲ್ಲನ್ನ ಒಪ್ಕೋಬಹುದು ಅಥವಾ ಒಪ್ಪದೇ ಇರಬಹುದು, ಆದ್ರೆ ಫೈನಲ್ ಡಿಸಿಷನ್ ಪಾರ್ಲಿಮೆಂಟ್ ಕೈಯಲ್ಲೇ ಇರುತ್ತೆ. ಇದು ಸೆಂಟ್ರಲ್ ಗವರ್ಮೆಂಟ್ ಪವರ್ ಅನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಸರಿ, ಈಗ ನಮ್ಮ ಕೊನೆಯ ಮತ್ತು 5ನೇ ಭಾಗಕ್ಕೆ ಬಂದಿದ್ದೇವೆ. ಇದು ತಿದ್ದುಪಡಿಗಳಿಗಿಂತ ಮೇಲಿರುವ ಕಾನೂನು ಅಂದ್ರೇನು ನೋಡೋಣ ಬನ್ನಿ. ಈ ಸ್ಲೈಡ್ ನೋಡಿ, ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ. ಆರ್ಟಿಕಲ್ 2 ಮತ್ತೆ 3 ಅಡಿಯಲ್ಲಿ ರಾಜ್ಯಗಳನ್ನ ಬದಲಾಯಿಸೋ ಕಾನೂನುಗಳನ್ನ ಪಾರ್ಲಿಮೆಂಟಲ್ಲಿ ಬರೀ ಒಂದು ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಬಹುದು. ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಂದ್ರೆ ಆರ್ಟಿಕಲ್ 368ರ ಪ್ರಕಾರ ಒಂದು ಕಠಿಣವಾದ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ.
ಅಷ್ಟೇ ಅಲ್ಲ, ಸಂವಿಧಾನದ ಆರ್ಟಿಕಲ್ 4.2 ತುಂಬಾನೇ ಕ್ಲಿಯರ್ ಆಗಿ ಹೇಳುತ್ತೆ. ಏನಂದ್ರೆ ರಾಜ್ಯಗಳ ಬೌಂಡ್ರಿ, ಹೆಸರು ಅಥವಾ ಏರಿಯಾವನ್ನ ಬದಲಾಯಿಸೋ ಯಾವುದೇ ಕಾನೂನನ್ನ ಆರ್ಟಿಕಲ್ 368ರ ಪ್ರಕಾರ ಸಂವಿಧಾನದ ತಿದ್ದುಪಡಿ ಅಂತ ಪರಿಗಣಿಸೋಕೆ ಆಗಲ್ಲ ಅಂತ. ಇದರ ಹಿಂದಿನ ಐಡಿಯಾ ಏನ್ ಗೊತ್ತಾ? ನಮ್ಮ ಸಂವಿಧಾನವನ್ನ ರಚಿಸಿದವರು ಈ ಪ್ರಕ್ರಿಯೆಯನ್ನ ಆದಷ್ಟು ಸರಳವಾಗಿಡ್ಬೇಕು ಅಂತ ಅನ್ಕೊಂಡಿದ್ರು. ಹಾಗಿದ್ರೆ ಈ ಇಡೀ ಚರ್ಚೆಯಿಂದ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ಪಾಯಿಂಟ್ಸ್ ಏನು? ಮೊದಲನೇದು, ಭಾರತ ಅನ್ನೋದು ರಾಜ್ಯಗಳ ಒಂದು ಒಡೆಯಲಾಗದ ಒಕ್ಕೂಟ. ಎರಡನೇದು, ಇದರೊಳಗಿರೋ ರಾಜ್ಯಗಳು ಒಡೆಯಬಹುದಾದವು, ಅಂದ್ರೆ ಅವುಗಳ ಅಸ್ತಿತ್ವಕ್ಕೆ ಗ್ಯಾರಂಟಿ ಇಲ್ಲ. ಮೂರನೇದು, ರಾಜ್ಯಗಳ ಬೌಂಡ್ರಿ ಮತ್ತೆ ಹೆಸರನ್ನ ಬದಲಾಯಿಸೋ ಅಲ್ಟಿಮೇಟ್ ಪವರ್ ಇರೋದು ಪಾರ್ಲಿಮೆಂಟ್ಗೆ. ಮತ್ತು ಕೊನೆದಾಗಿ, ಇದನ್ನ ಮಾಡಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋ ಅಗತ್ಯವಿಲ್ಲ, ಒಂದು ಸಿಂಪಲ್ ಕಾನೂನು ಪ್ರಕ್ರಿಯೆ ಸಾಕು. ಕೊನೆಯದಾಗಿ ಒಂದು ಯೋಚನೆ ಮಾಡೋ ಪ್ರಶ್ನೆ: ಪಾರ್ಲಿಮೆಂಟ್ಗೆ ಕೊಟ್ಟಿರೋ ಈ ಅಲ್ಟಿಮೇಟ್ ಪವರ್ ನಮ್ಮ ದೇಶದ ಭವಿಷ್ಯದ ಮ್ಯಾಪ್ ಬಗ್ಗೆ ನಮ್ಗೆ ಏನ್ ಹೇಳುತ್ತೆ? ಆಡಳಿತದ ಅನುಕೂಲಕ್ಕಾಗಿ ಮತ್ತು ರಾಜಕೀಯ ಕಾರಣಗಳಿಗಾಗಿ ನಮ್ಮ ರಾಜ್ಯಗಳ ಗಡಿಗಳು ಹೀಗೇ ಬದಲಾಗ್ತಾ ಹೋಗ್ತವಾ? ಇದ್ರ ಬಗ್ಗೆ ಏನನ್ಸುತ್ತೆ?